ಹಲೋ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ಕಾರ ಗುರು ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಅಡ್ವೆಂಚರ್ ವಿತ್ ಅಕ್ಷಯ್ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಜರ್ನಿ ಇಲ್ಲಿ ಡೇ 5. ಬೆಟ್ಟ ಹತ್ತಿ ಸಾಕಾಗಿತ್ತು. 5 ಡೇಸಲ್ಲಿ ಕಲ್ತಿರೋ ಪಾಠ ಅಪ್ಪ ಜೀವನದಲ್ಲಿ. ಇಲ್ಲಿಂದ ನಾವು ತಲುಪಬೇಕಾಗಿತ್ತು ಬಿಸ್ಕೆರಿ ಕ್ಯಾಂಪ್ಗೆ. ಇಟ್ ವಾಸ್ ಅಮೇಝಿಂಗ್ ಗೈಸ್. ಒನ್ ಆಫ್ ದ ಬೆಸ್ಟ್ ವ್ಯೂ ನನ್ನ ಲೈಫಲ್ಲಿ ನೋಡಿದ್ದು ಅಂದರೆ ಇದನ್ನು ಮಾತ್ರ. ಇದರಲ್ಲಿ ಎಂಥ ವ್ಯೂ ಅಂದರೆ ಗುರು ಸಾಕಾಗಿತ್ತು ಮಾತ್ರ. ಎಲ್ಲ ಟ್ರೆಕ್ ಮಾಡಿ ಸುಸ್ತಾಯಿತು, ಮಜಲ್ ಕ್ರ್ಯಾಂಪ್ ಆಗ್ತಾಯಿದೆ. ಒಂದು ಕಡೆ ಚಳಿ ಸಿಕ್ಕಾಗ್ಬಿಟ್ಟೆ, ಫ್ರೀಸಿಂಗು, ಮತ್ತು ಮಳೆ ಬರ್ತಾಯಿತ್ತು, ಸ್ನೋಫಾಲ್ ಆಗ್ತಾಯಿತ್ತು ಸಿಕ್ಕಾಗ್ಬಿಟ್ಟೆ. ಸಾಕಾಗಿತ್ತು ಮಾತ್ರ. ಇದೊಂಥರ ಟರೇನೇ ಡಿಫ್ರೆಂಟ್. ನೀವು ನೋಡ್ತಾ ಇರ್ಬೋದು ಎಷ್ಟು ಕೆಸರು ಇದೆ ಅಲ್ಲಿ ನೋಡಿ, ಅಷ್ಟು ಸ್ಲಿಪ್ಲಿ ಇದೆ ಅಂತ. ನಾವು ಒಂದು 8 ಪೊಸಿಷನ್ಲಿ ಹೋಗಿದ್ದೀವಿ ಈಗ. ಸೊ 5 ಡೇಸಿಂದ ಟ್ರಾವೆಲ್ ಮಾಡಿ ಆ ಟ್ರೆಕ್ಕಿಂಗ್ ಮಾಡಿಕೊಂಡು ಪ್ರತಿಯೊಂದೂ ಇಲ್ಲಿ ಲಾಸ್ಟ್ ಸ್ಟ್ರೆಚ್ ನಮ್ಮದು ಇದರಿಂದ ಬಿಸ್ಕೆರಿ ಕ್ಯಾಂಪ್ ತಲುಪಿಬಿಟ್ರೆ. ಸೊ ವಿಚ್ ಈಸ್ ಆಲ್ಮೋಸ್ಟ್ 11,750 ಆಲ್ಟಿಟ್ಯೂಡ್ ಹೈಟಲ್ಲಿ ಇರ್ತೀವಿ ಒಂದಿನ ಪೂರ್ತಿ. ಅಲ್ಲೇ ನೈಟೆಲ್ಲ ಅಲ್ಲೇ ಸ್ಟೇ. ಅದಾದಮೇಲೆ ನಮ್ಮ ಸಬ್ಮಿಟ್ ಡೇ ಮಧ್ಯರಾತ್ರಿ ಸ್ಟಾರ್ಟ್ ಆಗುತ್ತೆ. ಅದು ನನ್ನ ಮುಂದಿನ ವೀಡಿಯೋದಲ್ಲಿ ನೀವು ನೋಡ್ತೀರಾ. ಸೊ ಹೇಗಿದೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ನಿಮ್ಮ ಸಪೋರ್ಟ್ ಮಾಡ್ತಾ ಇದ್ರೆ ಈ ಥರ ಒಳ್ಳೊಳ್ಳೆ ಅಡ್ವೆಂಚರ್ಸ್ ವೀಡಿಯೋಸ್ ನಾವು ಕೊಡ್ತಾ ಹೋಗ್ಬೋದು. ಅದಾದಮೇಲೆ ಇಲ್ಲೆಲ್ಲ ಬರೀ ಕಲ್ಲು ಮಣ್ಣು ಜಾಸ್ತಿ, ಬೆಟ್ಟ ವಿತ್ ಐಸು ನೋಡ್ತಾ ಇದ್ದಾರೆ ವ್ಯೂ. ನಾನು ಇನ್ನೂ ತುಂಬ ಸ್ಪೀಡಾಗಿ ಕರ್ಕೊಂಡು ಹೋಗ್ತೀನಿ ಇಲ್ಲಿಂದ, ಯಾಕಂದರೆ ನೀವು ನೋಡೋಕ್ಕೆ ಪೇಷನ್ಸ್ ಬೇಕು. ಸೊ ಒನ್ ಆಫ್ ದ ಬೆಸ್ಟ್ ವ್ಯೂ. ಆಮೇಲೆ ಈ ಪಾಠಗಳು ಕಲ್ತಿರೋದು ಜೀವನದಲ್ಲಿ ಯಾವಪ್ಪ ಸೋಲೋ ಆಗಿ ಹೋಗ್ಬೇಕು. ಅದಕ್ಕೆ ಜೀವನದಲ್ಲಿ ಬೆಸ್ಟು. ಯಾವ ಫ್ರೆಂಡ್ಸು ನಂಬ್ಕೊಂಡು ಹೋಗಬಾರ್ದು, ಯಾರೂ ಬರೋಲ್ಲ. ಸೋಲೋ ಆಗೋದ್ರೆ ನಮ್ಮ ಇಷ್ಟ, ನಾವು ಹೋಗೋದು. ನಮ್ದು ಏನಿದೆ ಅಲ್ಲಿ ಹೋದ್ಮೇಲೆ ಫ್ರೆಂಡ್ಸ್ ಸಿಗ್ತಾರೆ, ಫ್ರೆಂಡ್ಸ್ ಆಗೇ ಆಗ್ತಾರೆ. ಬಟ್ ನೀವು ಓಪನ್ ಅಪ್ ಆಗಿರಬೇಕಷ್ಟೇ. ನೀವು ಆ ಬಾರ್ಡರ್ ಲೈನ್ ದಾಟಿ ಮುಂದಕ್ಕೆ ಹೋಗೋಂಥ ಪ್ರಯತ್ನ ಮಾಡಬೇಕು. ಅದೇ ಜೀವನದಲ್ಲಿ ಪಾಠ. ಸೊ ನೋಡ್ತಾ ಇದ್ದೀರಾ ವ್ಯೂ. ಇಲ್ಲಿಂದ ನಮ್ಮ ಪಯಣ ಹೋಗ್ತಾ ಕಷ್ಟ ಆಗ್ತಾಯಿತ್ತು, ಇಲ್ಲ ಅಂತಲ್ಲ. ಕಷ್ಟಪಟ್ಟು ಒಂದೊಂದೇ ಸ್ಟೆಪ್ ಹತ್ತು, ರೆಸ್ಟ್ ತೊಗೊಂಡು ನೀರು ಕುಡಿತಾ, ಆಮೇಲೆ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗ್ತಾ ಇರುತ್ತೆ. ಸೊ ನಂದು SpO2 ಚೆಕ್ ಮಾಡಿದಾಗ ಆಲ್ಮೋಸ್ಟ್ 80 ಇತ್ತು. ಸೊ ಬಿಲೋ 80, 78 ಎಲ್ಲ ಬಂತು ಅಂದರೆ ಇಮಿಡಿಯೇಟ್ಲಿ ದೇ ವಿಲ್ ಸ್ಟಾಪ್. ತುಂಬ ಡೇಂಜರು. ಸೊ ಎವ್ರಿ 2 hours ಒನ್ಸ್ ದೇ ವಿಲ್ ಬಿ ಚೆಕಿಂಗ್ SpO2 ಎಲ್ಲನೂ. ಮತ್ತು ಪ್ರತಿ ಕ್ಯಾಂಪಲ್ಲಿ ನಮ್ಮ BP ಆಗಿರ್ಬೋದು, ಬ್ಲಡ್ ಪ್ರೆಷರ್ ಪ್ರತಿಯೊಂದು ಚೆಕ್ ಮಾಡ್ತಾರೆ. ಚೆಕ್ ಮಾಡಿದೆ ಅಂತೂ ನಿಮ್ಗೆ ಕ್ಯಾಂಪ್ ಟು ಕ್ಯಾಂಪ್ ಶಿಫ್ಟ್ ಮಾಡೋದೇ ಇಲ್ಲ. ಮತ್ತು ಈ ಪ್ಯಾಚ್ ಏನಿದೆಯಲ್ಲ, ಇದೊಂಥರ ಎವನ್ ಪ್ಯಾಚ್. ಈ ಹೋದ್ಮೇಲೆ ಹೊಟ್ಟೋಗ್ಬೇಕು ಒಳಕ್ಕೆ. ಮತ್ತೆ ಅಲ್ಲಿಂದ ನಾನು ವಾಪಸ್ ಆಗಲ್ಲ, ಕೆಳಗೆ ಇಳಿತೀನಿ ಅಂದರೆ ಸತ್ರು ಅಂತಲೇ ಅರ್ಥ. ತುಂಬ ಕಷ್ಟ ಇದೆ ಇಳಿಯೋದು, ಭಯಂಕರ ಕಷ್ಟ. ಹೋದರೆ ಫುಲ್ ಕಂಪ್ಲೀಟ್ ಹತ್ಬಿಟ್ರೆ ಆ ಕಡೆಯಿಂದ ಸ್ಲೈಡ್ಸ್ ಇರುತ್ತೆ, ಸ್ನೋ ಹಿಂಗೋ ಬಂದ್ಬಿಡ್ಬೋದು. ಈ ಕಡೆಯಿಂದ ಅಂದರೂ ಭಯಂಕರ ಇದಿತ್ತು. ನಮಗಿದು ಆಲ್ಮೋಸ್ಟ್ ಒಂದು 4 ಕಿಲೋಮೀಟರ್ಸ್ ಇತ್ತು ಆ ಡೇ ಟ್ರೆಕ್ ಮಾಡ್ಬೇಕಾದ್ರೆ. ಅದು ಸ್ಟೀಫಲ್ಲಿ ಇಟ್ ವಿಲ್ ಬಿ ಮೋರ್. ಬೆಟ್ಟ ಹತ್ತಾಗ 4 ಕಿಲೋಮೀಟರ್ ಬೇರೆ ಥರ ಬರುತ್ತೆ. ನೀವು ಅನ್ಕೋಬೋದು 4 ಕಿಲೋಮೀಟರ್ ಈಸಿ ಗುರು. ನೋಡಿ ಇಲ್ಲಿಂದ ಶುರು ಫುಲ್ ಐಸು, ಇಲ್ಲಿಂದ ಫುಲ್ ಫುಲ್ ತುಂಬ್ಕೊಬಿಟ್ಟಿದೆ ಹಿಮ ಅಂತೂ. ಫುಲ್ ಸಾಲಿಡ್, ಏನು ಕಾಣಿಸಲ್ಲ. ಅಲ್ಲಂತೂ ಶೇಡ್ಸ್ ಬೇಕೇ ಬೇಕು. ಕಣ್ಣಿಗೆ ಶೇಡ್ಸ್ ಇಲ್ಲ ಅಂದರೆ ಇದು ವೈಟ್ ಇದಾಗಿ ಏನು ಕಾಣಿಸಿದೆ, ತಲೆ ಸುತ್ತ ಬಂದು ಬೀಳೋದಂತೂ ಪಕ್ಕ. ಇಲ್ಲಿಂದ ಶುರು ಆಯ್ತು ನೋಡಿ ಫುಲ್ಲು. ಪ್ರತಿಯೊಂದೂ ಫುಲ್ಲು ವೈಟ್ ಅಂದರೆ ವೈಟ್, ಏನು ಕಾಣಿಸಲ್ಲ. ಭಯ. ಒಂದು ಕಾಲಿಕ್ಕಿದ್ರೆ ಹೋಯ್ತು, ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ, ಅಷ್ಟು ಒಳಗೆ ಹೋಗ್ತಾಯಿತ್ತು. ಸೊ ಕೇರ್ಫುಲ್ಲಾಗಿ ಸ್ಟೆಪ್ ಬೈ ಸ್ಟೆಪ್ಪು ಒಬ್ಬೊಬ್ಬರಿಂದನೇ ಒಬ್ಬರು ಹೋಗಿ ನೋಡ್ಕೊತಾ. ಸ್ಪೈಕ್ಸ್ ಇತ್ತು ಶೂ ಅಲ್ಲಿ. ಸೊ ಸಮ್ ವಿ ಮ್ಯಾನೇಜ್. ಇಲ್ಲ ಅಂದರೆ ಭಾರಿ ಕಷ್ಟ ಆಗುತ್ತೆ. ನಾಯಿ ನೋಡ್ರಿ ಎಷ್ಟು ಆರಾಮಾಗಿ ನಡ್ಕೊಂಡು ಬರುತ್ತೆ ಅಂತ. ಅದಕ್ಕೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ. ಬಟ್ ಹತ್ತಿ ಎಲ್ಲ ನಾನು ಬೇರೆ ಒಂದು ಕಡೆ ಕ್ಯಾಮ್ರಾ ಇಟ್ಕೋಬೇಕು, ಒಂದು ಸ್ಟಿಕ್ ಇಟ್ಕೋಬೇಕು, ಒಂದು ಬ್ಯಾಗ್ ಮೇಂಟೆನೆನ್ಸು, ಒಂದು ಕಡೆ ಒಳಗಿದು. ಇದೇ ಅಡ್ವೆಂಚರ್ಸ್ ಲೈಫ್ ಅಂದರೆ. ಮತ್ತು ಏನು ಸುಮ್ಮನೆ ಅಂದ್ಕೊಂಡ್ರೆ ಅಡ್ವೆಂಚರ್ಸ್ ಲೈಫ್ ಅಂದರೆ ಮೈ ಗಾಡ್. ಸರ್ಪಾಸ್ ಅಂತೂ ನನ್ನ ಜೀವನದಲ್ಲಿ ಮರೆಯೋಕ್ಕೆ ಆಗಲ್ಲ. ಆ ಬ್ಯಾಚ್ ಮೇಟು 32 ಪೀಪಲ್ಸ್ ಏನಿದ್ರು, ಆ ಬ್ಯಾಚ್ ಮೇಟ್ ಇದ್ದಂಥ ಸರ್ಪಾಸ್ ಯಾವತ್ತೂ ಯಾರೂ ಮರೀತಲ್ಲ. ಸೊ ಅಷ್ಟು ಇಷ್ಟಪಟ್ಟರು ಎಲ್ಲರೂ, ಅಷ್ಟು ಫ್ರೆಂಡ್ಸ್ ಆಗಿದ್ದೀವಿ. ಆಮೇಲೆ ಮೀಟ್ ಮಾಡಿದ್ದೀವಿ ತುಂಬ ಸಲ. ಆಸಮ್ ಆಗಿತ್ತು ಮಾತ್ರ. ಈ ಥರ ಇರಬೇಕು ಒಂದು ಅಡ್ವೆಂಚರ್ಸಲ್ಲಿ. ಒಂದು ಒಳ್ಳೆ ಗ್ರೂಪ್ ಸಿಕ್ಕಾಗ ಪಾಸಿಟಿವ್, ಸಿಕ್ಕಾಪಟ್ಟೆ ಪಾಸಿಟಿವ್. ಹೇಳ್ತಲ್ಲ ವಿನ್ನಿಂಗ್ ಮೈಂಡ್ ಸೆಟ್ ಇಟ್ಕೊಂಡು ನಾವು ತುಂಬ ಓಡಾಡಿಕೊಂಡು ಅವ್ರ ಜೊತೆ ಇದು ಮಾಡಿದ್ರೆ ನಾವು ವಿನ್ನಿಂಗ್ ಮೈಂಡ್ ಸೆಟ್ ಬೆಳೆಸ್ಕೊಂಡ್ಬಿಡ್ತೀವಿ. ಆ ಥರ ಇಟ್ಸ್ ಲೈಕ್ ವೆರಿ ಪಾಸಿಟಿವ್. ಸೊ ಏನನ್ಸುತ್ತೆ ಈ ನಮ್ಮ ವ್ಯೂ ಫುಲ್ಲು ಹಿಮ. ಸ್ಲೋಲಿ ಯು ಹ್ಯಾವ್ ಟು ಟ್ರೆಕ್, ಸ್ಲೋ ಸ್ಟೆಪ್ ಬೈ ಸ್ಟೆಪ್ ನಿಧಾನಕ್ಕೆ ವಾಕ್ ಮಾಡ್ತಾ ಹೋಗಬೇಕು. ಎಲ್ಲೂ ಅವಸರ ಮಾಡೋಂಗಿಲ್ಲ. ಆಮೇಲೆ ನಾನೇ ದೊಡ್ಡವನು, ನಾನೇ ಹೀರೋ ಆಗೋಕ್ಕೆ ಹೋದರೆ ಮುಗೀತು. ಲಾಸ್ಟ್ ವರ್ಷ ಕೇಳಿರ್ಬೋದು ನೀವು ಕೇದಾರ್ಖಂಡದಲ್ಲಿ ಏನಾಯಿತು ಅಂತ. 15 ಪೀಪಲ್ ಸ್ಪಾಟ್ ಔಟ್ ಇದೇ ಥರ ಹಿಮ ಬಿದ್ದು. ಬಿಕಾಸ್ ಸಡನ್ನಾಗಿ ಏನು ಬೇಕಾದ್ರೂ ಆಗ್ಬೋದು, ಅಷ್ಟು ಡೇಂಜರಸ್ಸು ಹಿಮ. ಅವೆಲಂಚ್ ಬರ್ಬೋದು ಫಾಸ್ಟಾಗಿ ಫುಲ್ಲು. ಅದೆಲ್ಲ ಬಂದರೆ ತುಂಬ ಕಷ್ಟ.
ಸೊ ಅದಕ್ಕೆ ಅಲ್ಲಿ ಇರೋಕ್ಕೆ ಬಿಡೋಲ್ಲ ಟಾಪಲ್ಲಿ. ಇಚ್ ಈಸ್ 11,750 ಆಲ್ಟಿಟ್ಯೂಡ್ ಹೈಟ್ ನಾವು ಟ್ರಕ್ ಮಾಡ್ಕೊಂಡು ಹೋಗಿರೋದು. ಎಲ್ಲಿಂದ ಎಲ್ಲಿಗೆ? ಕರ್ನಾಟಕ ಇರೋದು ಎಲ್ಲಿ 300 ಮೀಟ್ರ್ ಆಲ್ಟಿಟ್ಯೂಡ್ ಹೈಟಲ್ಲಿ. ಹಿಮಾಚಲ ಪ್ರದೇಶ ಇರೋದು ಎಲ್ಲಿ 11,000 ಫೀಟ್ ಆಲ್ಟಿಟ್ಯೂಡ್ ಬೈ ವಾಕ್, ಬೈ ಟ್ರ್ಯಾಕ್. ಸುಮ್ಮನೆ ನಗರು ಮೈ ಗಾಡ್, ಅಮೇಝಿಂಗ್ ಅಡ್ವೆಂಚರ್ಸ್ ಮಾತ್ರ ಜೀವನದಲ್ಲಿ ಇದು. ಈ ಥರ ಮಾಡ್ತಾ ಮಾಡ್ತಾ ಒಂದೊಂದಾಗಿ ಸುಮಾರಿದೆ ಪ್ರಪಂಚದಲ್ಲಿ ಅದು ನಮ್ಮ ಇಂಡಿಯಾದಲ್ಲಂತೂ ಆರಾಮಾಗಿ ನೀವು ಟ್ರೈನಲ್ಲಿ ಟ್ರಾವೆಲ್ ಮಾಡೋದು, ತುಂಬ ಕಡಿಮೆ ಖರ್ಚಿನ ಟ್ರಾವೆಲ್ ಮಾಡ್ಬೋದು. ನೀವು ಪ್ಲ್ಯಾನ್ ಮಾಡ್ಕೋಬೇಕು, ಹೋಗ್ಬೇಕು ಬರಬೇಕು. ಇದು ನನಗೇನು ಜಾಸ್ತಿ ಕಾಸ್ಟ್ ಆಗಲಿಲ್ಲ. ಬಟ್ ಫ್ಲೈಟ್ ಹೋಗ್ತಾ ಬರ್ತಾ ಫ್ಲೈಟ್, ಬಿಕಾಸ್ ಕಂಪ್ನಿಗಳಲ್ಲಿ ರಜಾ ಕೊಡೋಲ್ಲ ಅಷ್ಟು ದಿನ, ಅದೇ ಪ್ರಾಬ್ಲಮ್. ಅದೇ ಮ್ಯಾನೇಜ್ ಮಾಡಬೇಕು. ಮಾಡೋಕ್ಕೋಸ್ಕರ ಫ್ಲೈಟೇ 2 hours ರೀಚ್ ಆಗ್ತೀವಿ ಅಂದರೆ ಒಂದು 2 hours 15,000 ಕೊಡಬೇಕು. ಸೊ ಇಟ್ಸ್ ಆಲ್ ದೇರ್. ಬಟ್ ಒನ್ಸ್ ಅಡ್ವೆಂಚರ್ ಮಾಡಿದ್ಮೇಲೆ ಕಾಸೆಲ್ಲ ಲೆಕ್ಕ ಬರಲ್ಲ ರೀ. ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಇರಬೇಕು. ಅದೇ ಜೀವನ. ಎಷ್ಟು ಸಂಪಾದನೆ ಮಾಡಿ ಎಷ್ಟು ಇಟ್ಕೊತೀರಿ ಹೇಳಿ ಅಲ್ವಾ? ಸೊ ನನ್ನ ನೆಕ್ಸ್ಟ್ ವಿಡಿಯೋ ಇನ್ನೇನು ಒಂದೊಂದು ದಿನ ಮುಗಿದೋಗುತ್ತೆ. ಸಬ್ಮಿಟ್ ಡೇ ಆಸಮ್ ಆಗಿರುತ್ತೆ ಮಾತ್ರ. ಮಧ್ಯರಾತ್ರಿ ಮಾಡುವಂಥ ವಿಡಿಯೋ ಅದು. ಲೈಕ್ 2 ಗಂಟೆ ಮಧ್ಯರಾತ್ರಿ ಅಂಥ ಸೌಂಡು. ಆ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಎಲ್ಲ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಳೆಸಿ ಮುಡುಗನ್ನ. ಸೊ ಹೆಂಗಿದೆ ವ್ಯೂ? ಲೆಟ್ಸ್ ಎಂಜಾಯ್ ದ ವ್ಯೂ ಅಷ್ಟೇ.